ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಟಾಪಿಕ್ ತೊಗೊಂಬಂದಿದ್ದೀನಿ ಅಂತಂದರೆ, ನಾನು ಫಸ್ಟ್ನೇ ವೀಡಿಯೋದಲ್ಲಿ ಹೇಳಿದ್ದೆ ಅರ್ಥಮೆಟಿಕಲ್ ಮೀನ್ ಬಗ್ಗೆ ನಾನು ತೊಗೊಂಬಂದಿದ್ದೆ. ನೆಕ್ಸ್ಟ್ ಈ ಒಂದು ವೀಡಿಯೋದಲ್ಲಿ ನಾನು ಮೀಡಿಯನ್ಗೆ ಸಂಬಂಧಪಟ್ಟಂತಹ ಎಲ್ಲ ಫುಲ್ ಡೀಟೇಲ್ಸ್ಗಳು ತೊಗೊಂಬಂದಿದ್ದೀನಿ. ಇದು ಕೂಡ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಮಾಡಿದ್ದೀನಿ. ಪಾರ್ಟ್ 1ನಲ್ಲಿ ಏನು ತಿಳಿಸ್ತಾ ಹೋಗ್ತೀನಿ ನೋಡಿ. ಫಸ್ಟಿಗೆ ಮೀನಿಂಗ್. ವಾಟ್ ಈಸ್ ಮೀಡಿಯನ್ ಅಂತಂದರೆ, ಮೀಡಿಯನ್ ಈಸ್ ಡಿಫೈನ್ಡ್ ಆ್ಯಸ್ ದ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ಟರ್ ಅರೇಂಜಿಂಗ್ ದ ಡಾಟಾ ಐದರ್ ಇನ್ ದ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಇಟ್ ಈಸ್ ಡಿನೋಟೆಡ್ ಬೈ m and it is given by this individual series frequency distribution and also continuous frequency distribution. ಮೀಡಿಯನ್ ಅಂತ ಅಂದರೆ ಇದೊಂದು ಮಿಡ್ ಮೋಸ್ಟ್ ವ್ಯಾಲ್ಯೂ ಅರೇಂಜಿಂಗ್ ದ ಡಾಟಾ. ಒಂದು ಡಾಟಾಗಳನ್ನ ಅರೇಂಜ್ ಮಾಡಬೇಕು. ಆ ಒಂದು ಡಾಟಾಗಳನ್ನ ಅರೇಂಜಿಂಗ್ ಮಾಡಬೇಕು ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರ್ ತನಕ. ಅದರಲ್ಲಿ ಮಿಡ್ ಮೋಸ್ಟ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಅದೇ ಮೀಡಿಯನ್. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಈ ಮೀಡಿಯನಿಂದ. ಯಾವ ರೀತಿ, ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಿ. ಇದರಲ್ಲೂ 3 ಮೆಥಡ್ಸ್ ಇದೆ. ಒಂದು ಫಾರ್ ಇಂಡಿವಿಜುವಲ್ ಸೀರೀಸ್, ಸೆಕೆಂಡ್ ಒನ್ ಫಾರ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಥರ್ಡ್ ಒನ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಎಮ್ ಇದನ್ನ ಡಿನೋಟೆಡ್ ಬೈ ಎಮ್ ಅಲ್ಲಿ ನೀವು ಯೂಸ್ ಮಾಡ್ತೀವಿ. ಎಮ್ ಈಸ್ ಈಕ್ವಲ್ ಟು ಸೈಜ್ ವಿತ್ n+1 ಡಿವೈಡೆಡ್ ಬೈ 2th ಐಟಮ್ ಆಫ್ಟರ್ ಅರೇಂಜಿಂಗ್ ದ ಡಾಟಾ ಇನ್ ದ ಅಸೆಂಡಿಂಗ್ ಆರ್ಡರ್. ಇದೆಲ್ಲ ಕಂಟಿನ್ಯೂ ಲೈನಲ್ಲೇ ಬರಬೇಕಾಗಿತ್ತು. ನನಗೆ ಸ್ಪೇಸ್ ಸಾಲದೇ ಇರೋ ಕಾರಣದಿಂದ ತಳಗು ತೊಗೊಂಬಂದಿದ್ದೀನಿ. ಇದು ಕಂಟಿನ್ಯೂ ಆಗಿರಬೇಕು. ನೆಕ್ಸ್ಟು ಫಾರ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡಿ ಫಾರ್ಮುಲಾ. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ, ಎಮ್ ಈಸ್ ಈಕ್ವಲ್ ಟು ಸೈಜ್ ವಿತ್ n, ಕ್ಯಾಪಿಟಲ್ ಎನ್, ಅಲ್ಲಿ ಸ್ಮಾಲ್ ಎನ್ನು, ಇಲ್ಲಿ ಕ್ಯಾಪಿಟಲ್ ಎನ್, +1 ಡಿವೈಡ್ ಬೈ 2th ಐಟಮ್ ಇನ್ ದ ಸಿ ಎಫ್ ಮೀನ್ಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಸಿ ಎಫ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನೆಕ್ಸ್ಟ್ ಫಾರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಫಸ್ಟು ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಮೀಡಿಯನ್ ಕ್ಲಾಸ್ ಅಂದರೆ ಕ್ಲಾಸ್ ವಿತ್ n+2th ಐಟಮ್. ಸಾರಿ n ಪ್ಲಸ್ ಬರಲ್ಲ, ಇಲ್ಲಿ n ಅಷ್ಟೇ. n ಡಿವೈಡ್ ಬೈ 2th ಐಟಮ್ ಇನ್ ದ ಸಿ ಎಫ್. ಇಲ್ಲಿ n ಪ್ಲಸ್ ಮಾಡೋಂಗಿಲ್ಲ, n ಅಷ್ಟೇ ಮಾಡಬೇಕು. n ಡಿವೈಡ್ ಬೈ 2th ಐಟಮ್. ಆಮೇಲೆ ಈ ಫಾರ್ಮುಲಾ ಇದೆ, m ಈಸ್ ಈಕ್ವಲ್ ಟು L ಪ್ಲಸ್ n ಡಿವೈಡ್ ಬೈ 2 ಮೈನಸ್ CF ಇಂಟು F ಇಂಟು C ಮಾಡಿದಾಗ ಇದನ್ನು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫಾರ್ಮುಲಾ ಇದು. ಓಕೆ, ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಫಸ್ಟು ಇಂಡಿವಿಜುವಲ್ ಸೀರೀಸ್ಗೆ ಸಂಬಂಧಪಟ್ಟಂತಹ ಮಾಡೋಣ. ಇಂಡಿವಿಜುವಲ್ ಸೀರೀಸ್ ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಕ್ಯಾಲ್ಕುಲೇಟ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಏಜ್, ಇಯರ್ಸ್ ಅಂತ ಕೊಟ್ಟಿದ್ದಾರೆ. 66, 68, 55, 75, 70, 60, 72 ಈ ಥರ ಕೊಟ್ಟಿರ್ತಾರೆ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಅರೇಂಜಿಂಗ್ ಮಾಡ್ಕೋಬೇಕು. ಯಾವ ರೀತಿ? ಅಸೆಂಡಿಂಗ್ ಟು ಡಿಸೆಂಡಿಂಗ್, ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರ್ ತನಕ ಮಾಡ್ಕೋಬೇಕು. ಫಸ್ಟು ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇದೆ, ಫಸ್ಟ್ ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ ಇದೆ? 55. ನೆಕ್ಸ್ಟ್ ಯಾವುದು ಬರುತ್ತೆ ಅದಕ್ಕಿಂತ ಜಾಸ್ತಿ? 60, 66, 68 ಇಲ್ಲಿ ಬರುತ್ತಲ್ಲ, ಇಲ್ಲಿ ಇರೋದ್ರಲ್ಲೇ ಮಾಡಬೇಕು. 68 ಇದೆ. ನೆಕ್ಸ್ಟು 70 ಬರುತ್ತೆ, 72 ಬರುತ್ತೆ, ಆಮೇಲೆ 75 ಬರುತ್ತೆ. ಇದೇ ರೀತಿ ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರ್ ತನಕ ಪರ್ಫೆಕ್ಟಾಗಿ ಮಾಡ್ಕೊಳ್ತಾ ಹೋಗ್ಬೇಕು. ಬಂತಾ? ನೆಕ್ಸ್ಟು ಇದಕ್ಕೀಗ ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಫಾರ್ಮುಲಾ ಹಾಕಬೇಕು. ಇಂಡಿವಿಜುವಲ್ ಸೀರೀಸ್ನ ಫಾರ್ಮುಲಾ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ. ಇದೇ ಫಾರ್ಮುಲಾ ಇಲ್ಲಿ ಬರ್ಕೊಂಡಿದ್ದೀನಿ. m ಈಸ್ ಈಕ್ವಲ್ ಟು ಸೈಜ್ ವಿತ್ n+1, ಸ್ಮಾಲ್ n ಇದು, n+1 ಡಿವೈಡ್ ಬೈ 2th ಐಟಮ್ ಆಫ್ಟರ್ ಅರೇಂಜಿಂಗ್ ದ ಡಾಟಾ ಇನ್ ದ ಅಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ n ಅಂತ ಅಂದರೆ ಫಸ್ಟು ಟೋಟಲ್ ಎಷ್ಟಿದ್ದಾವೆ ಅಂತ. n ಅಂದರೆ 1, 2, 3, 4, 5, 6, 7 ಇದ್ದಾವೆ. n ಅಂದರೆ 7 +1 ಡಿವೈಡ್ ಬೈ 2th ಐಟಮ್. ಇದನ್ನು ಕಂಟಿನ್ಯೂ ಮಾಡಬೇಕು. ಆಫ್ಟರ್ ಅರೇಂಜಿಂಗ್ ದ ಡಾಟಾ ಈಸ್ ದ ಅಸೆಂಡಿಂಗ್ ಆರ್ಡರ್ ಅನ್ನೋದು ಐತಲ್ಲ, ಕಂಟಿನ್ಯೂ ಮಾಡಬೇಕು. ನಾನು ಆಗಲೆಲ್ಲ ಇಷ್ಟಲ್ಲಿ ರಿಪೀಟೆಡ್ ಆಗಿ ಬರೆಯೋಣ ಅನ್ನೋಕ್ಕೋಸ್ಕರ ಮಾತ್ರ ಈ ಥರ ಡಿಟೋ ಸಿಂಬಲ್ ಹಾಕಿದ್ದೀನಿ. ನೀವು ಡಿಟೋ ಸಿಂಬಲ್ ಹಾಕಿದರೆ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಕಟ್ ಮಾಡ್ಕೊತೀರಾ. ಮಾರ್ಕ್ಸ್ ಕಟ್ ಮಾಡ್ತಾರೆ, ಅದಕ್ಕೋಸ್ಕರ ಹೇಳಿದ್ದು ಫುಲ್ ಬರಿಬೇಕು. ಐಟಮ್ ಆಫ್ಟರ್ ಅರೇಂಜಿಂಗ್ ದ ಡಾಟಾ ಈಸ್ ದ ಅಸೆಂಡಿಂಗ್ ಆರ್ಡರ್, ಇದು ಫುಲ್ ಬರುತ್ತೆ. ಯಾವುದಕ್ಕೆ? ಇಂಡಿವಿಜುವಲ್ ಸೀರೀಸ್ಗೆ ಇದು ಫಾರ್ಮುಲಾ, ಇದು ಫುಲ್ ಬರೀಲೇಬೇಕು. ನೆಕ್ಸ್ಟು 7 + 1 ಡಿವೈಡ್ ಬೈ 2th ಐಟಮ್ ಅಂತಂದರೆ
7 + 1 ಅಂತಂದರೆ 8 8/2 ಮಾಡಿದಾಗ 4th ಐಟಮ್ ಬಂತು. ಸೈಜ್ ವಿತ್ 4th ಐಟಮ್ 4 ಅಂತ ಅಂದರೆ ಇಲ್ಲಿ m = 68 ಅಂತ ಬರ್ತಿದ್ದೀನಿ. 4 ಅಂತ ಅಂದರೆ 4 ವ್ಯಾಲ್ಯೂ 4th ಐಟಮ್ ಎಷ್ಟಿದೆ ಇಲ್ಲಿ 1 2 3 4 ಇದು 4ನ ಐಟಮ್ ಎಷ್ಟಿದೆ 68 ಇದೆ. ಹಂಗಾರೆ m = 68 ಇಯರ್ಸ್. ಓಕೆನಾ, ಅರ್ಥ ಆಯ್ತಾ? ಇಲ್ಲಿ ಬಂದಿರೋ ಎಷ್ಟನ್ನ ಐಟಮ್ ಇದೆಯೋ ಆ ಎಷ್ಟನ್ನ ಐಟಮ್ನಾಗ ಈ ವ್ಯಾಲ್ಯೂ ಯಾವ ಸ್ಪೆಸಿಫೈಡ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ಬರೆದಿದ್ದೀನಿ. ಅಲ್ಲಿಗೆ 68 ಇಯರ್ಸ್ ಆಯಿತು. ಓಕೆನಾ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಈಗ ನೋಡಿ ನೆಕ್ಸ್ಟು ಅದೇ ಥರ ಇರೋದು ಸೇಮ್ ಫಾರ್ಮುಲಾ ಯೂಸ್ ಮಾಡೋಂಥದ್ದು ಒಂದು ಸೆಕೆಂಡ್ ಮತ್ತು ಪ್ರಾಬ್ಲಮ್ ಮಾಡಿದ್ದೀನಿ. ಅದರಲ್ಲಿ ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸ್ ಕೊಟ್ಟಿದ್ದಾರೆ 25 28 32 30 45 36 34 48 54 50 ಈ ಥರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಾವು ಏನು ಹೇಳಿದ್ವಿ ಫಸ್ಟಿಗೆ ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಫಸ್ಟು 25 ಯಾವ್ದು ಫಸ್ಟು ಲೀಸ್ಟ್ ವ್ಯಾಲ್ಯೂ ಕಮ್ಮಿ ವ್ಯಾಲ್ಯೂ ಯಾವುದಿದೆಯೋ ಆ ವ್ಯಾಲ್ಯೂ ಬರ್ಕೊಂಡ್ವಿ. ಅದಕ್ಕಿಂತ ಜಾಸ್ತಿ ಯಾವುದಿದೆ 28, ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ 30ಗಿಂತ ಜಾಸ್ತಿ 32. ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದ್ರ ಮೇಲೆ ಬರಬೇಕು. 32 34 35 45 48 50 54 ಇದೇ ಥರನೇ ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರ್ ತನಕ ಕ್ಲೀನಾಗಿ ಪರ್ಫೆಕ್ಟಾಗಿ ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಫಾರ್ಮುಲಾ ಹಾಕಿದ್ದೀನಿ. m = ಸೈಜ್ ವಿತ್ n+1/2th ಐಟಮ್ ಆಫ್ಟರ್ ಅರೇಂಜಿಂಗ್ ದ ಡಾಟಾ ಈಸ್ ಅಸೆಂಡಿಂಗ್ ಟು ಅಸೆಂಡಿಂಗ್ ಆರ್ಡರ್. ಓಕೆನಾ, ಇಲ್ಲಿದೆ ಅಲ್ಲ, ಇದೇ ಫಾರ್ಮುಲಾನ ಮತ್ತೆ ಇಲ್ಲಿ ಬರ್ಕೋಬೇಕು. ನಾನು ಇಲ್ಲಿ ಡಿಟೋ ಸಿಂಬಲ್ ಹಾಕಿದ್ದೀನಿ, ರಿಪೀಟೆಡಾಗಿ ಬರೆಯೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ಎಷ್ಟು ವ್ಯಾಲ್ಯೂಸ್ ಇದೆ ಫಸ್ಟು 1 2 3 4 5 6 7 8 9 10 ವ್ಯಾಲ್ಯೂಸ್ ಇದೆ. 10 + 1/2th ಐಟಮ್. ಕಂಟಿನ್ಯೂ ದ ಫಾರ್ಮುಲಾ. ನೆಕ್ಸ್ಟು 10 + 1/2th ಐಟಮ್ ಅಂತ ಅಂದರೆ ಡಿವೈಡೆಡ್ ಬೈ ಮಾಡಿದಾಗ ಅಲ್ಲೇ 11/2 ಮಾಡಿದಾಗ 55.5 ಬರುತ್ತೆ. ಓಕೆನಾ, ಇದನ್ನು 55.5 ಬಂತು. 55 ಪಾಯಿಂಟ್ ಅಂತಂದರೆ ನಮಗೆ ಪರ್ಫೆಕ್ಟಾಗಿ ಇಂಥ ವ್ಯಾಲ್ಯೂ ಬಂದಿದ್ದರೆ ಇಂಥ ವ್ಯಾಲ್ಯೂ ಅಂತ ಇಲ್ಲಿ ಗೊತ್ತಾಗ್ತಿತ್ತು. ಅಕಸ್ಮಾತ್ 5 ಅಂತ ಬಂದಿದ್ದರೆ 1 2 3 4 5 45 ಇಸ್ ದ 5th ವ್ಯಾಲ್ಯೂ ಅಂತ ನಮಗೆ m ಅನ್ನೋದು ಗೊತ್ತಾಗ್ತಿತ್ತು. ಆದರೆ ಇಲ್ಲಿ 5.5 ಬಂದಿದೆ, ಪಾಯಿಂಟ್ ಸಮಥಿಂಗ್ ಇದೆ, ಫ್ರ್ಯಾಕ್ಷನಲ್ ಸಮಥಿಂಗ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡೋಕ್ಕಪ್ಪ ಅಂತಂದರೆ ಇದು ನೆಕ್ಸ್ಟ್ ವ್ಯಾಲ್ಯೂ 5.5 ಅಂತ ಇದ್ದು ಅಕಸ್ಮಾತ್ 5.3 ಇತ್ತು ಅಂದರೆ 5.2 ಇತ್ತು ಅಂದರೆ 5.7 ಅಂತ ಇತ್ತು ಅಂದರೆ ಅವಾಗ ಏನು ಮಾಡೋಕ್ಕಪ್ಪ ಅಂತಂದರೆ 1 2 3 4 5 5th ವ್ಯಾಲ್ಯೂ ಮತ್ತು 6th ವ್ಯಾಲ್ಯೂ ಇರುತ್ತಲ್ಲ, ಇವೆರಡನ್ನು ಪ್ಲಸ್ ಮಾಡಿ /2 ಮಾಡಬೇಕು. ಇಲ್ಲಿ ನೋಡಿ 5th ವ್ಯಾಲ್ಯೂ + 6th ವ್ಯಾಲ್ಯೂ /2 ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಆನ್ಸರ್ ಸಿಗುತ್ತೆ. ಎಮ್ ಯಾವುದು ಅಂತ. 5th ವ್ಯಾಲ್ಯೂ ಎಷ್ಟಿದೆ 45, ಇಲ್ಲಿದೆ ನೋಡಿ. 5th ವ್ಯಾಲ್ಯೂ 34 ಆ್ಯಂಡ್ 5th ವ್ಯಾಲ್ಯೂ ಇಸ್ 34, 6th ವ್ಯಾಲ್ಯೂ 36 /2 ಮಾಡಿದಾಗ m = 35 ಮಾರ್ಕ್ಸ್ ಬಂತು. ಓಕೆನಾ, ಅಕಸ್ಮಾತ್ ಫ್ರ್ಯಾಕ್ಷನಲಾಗಿ ಬಂದಿದ್ದಾಗ ಈ ಥರ ಮಾಡಬೇಕು. ನಿಮಗೆ ಆಲ್ಮೋಸ್ಟ್ ಫ್ರ್ಯಾಕ್ಷನಲಾಗಿ ಏನು ಬರಲ್ಲ, ಬಂತು ಅಂದರೆ ಆಲ್ಮೋಸ್ಟ್ ಈ ಟೈಪ್ನಾಗೆ ಕೇಳೋದು ಜಾಸ್ತಿ. ನಾನು ಫಸ್ಟಿಗೆ ಮಾಡಿದಾಗ ಅದೇ ಟೈಪ್ನಾಗ ಕೇಳೋದು. ಈ ಥರ ಕೇಳಿದಾಗ ಈ ಥರ ಮಾಡಬೇಕು. ಓಕೆನಾ, ಇದು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ನಾನು ತಿಳ್ಕೊತೀನಿ. ಈಗ ನೆಕ್ಸ್ಟು ಫಾರ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ನೋಡಿ, ಈ ಒಂದು ಪ್ರಾಬ್ಲಮ್ಮು ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಮು. ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ನಾನು ಫಾರ್ಮುಲಾ ಆಗಲೇ ತಿಳಿಸಿದ್ದೀನಿ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತಂದರೆ 2 ಸೆಕ್ಟರ್ಸ್ ಕೊಟ್ಟಿರ್ತಾರೆ, ಒಂದು ಎಕ್ಸ್ ಮತ್ತು ಒಂದು ಎಫ್ ಕೊಟ್ಟಿರ್ತಾರೆ. ಈಗ ನಾವು CF ಕಂಡುಹಿಡಿಯಬೇಕು. CF ಮ್ಯಾಂಡೇಟ್ರಿ, ಮೀಡಿಯನ್ ಮತ್ತು ಮೋಡ್ ಒಳಗೆ CF ಕಂಡುಹಿಡಿಯೋ ಮ್ಯಾಂಡೇಟ್ರಿ. ಆದರೆ ಅರ್ಥಮೆಟಿಕಲ್ ಮೀನ್ ಒಳಗೆ CF ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ, CF ಕಂಡುಹಿಡಿಯೋಂಗಿಲ್ಲ. ಇಲ್ಲಿ CF ಕಂಡುಹಿಡಿಯೋದು ಮ್ಯಾಂಡೇಟ್ರಿ. ನೋಡಿ 2 ರೋಸ್ ಕೊಟ್ಟಿರ್ತಾರೆ ಅಂದ್ಕೊಳ್ರಿ, ಹಿಂಗೆ ಎಕ್ಸ್ ಮತ್ತು ಎಫ್ ಕೊಟ್ಟಿರ್ತಾರೆ. ಈಗ CF ಹೆಂಗೆ ಐಡೆಂಟಿಫೈ ಮಾಡೋದಂತಂದರೆ ನೀವು ಹಿಂದಿನ ಪ್ರಾಬ್ಲಮ್ಗಳೆಲ್ಲ ನೋಡ್ಬೋದಾಯಿತು. ಎಫ್ನ ಟೋಟಲ್ ಮಾಡಿದಾಗ n ಸಿಗ್ತಿತ್ತು, ಆದರೆ ಮೀಡಿಯನ್ ಒಳಗೆ ಮೋಡ್ ಒಳಗೆ ಆ ಥರ ಬರಲ್ಲ. CFನ ಟೋಟಲ್ ಮಾಡಿದಾಗ ನಮಗೆ n ಸಿಗುತ್ತೆ. ಓಕೆನಾ, CF ಕಂಡುಹಿಡಿಯೋದು ಹೆಂಗೆ ಅಂತಂದರೆ ಆ್ಯಸ್ ಇಟ್ ಈಸ್ 3 ಎಷ್ಟಿದೆನೋ 3ನ ಬರ್ಕೊಂಡ್ವಿ. 3 + 7 10, 10 + 12 22, 22 + 18 40, 40 +
10 50 50 ಪ್ಲಸ್ 9 59 ಓಕೆನಾ. ಎನ್ ಅಂತ ಅಂದರೆ ಇದೆ 59ನ ಎನ್ನು. ಮತ್ತು ಇದನ್ನು ಟೋಟಲ್ ಮಾಡೋಂಗಿಲ್ಲ, ಇದನ್ನು ಮಾಡಿದಾಗಲೇ ನಮಗೆ 59 ಸಿಕ್ಕಿದೆ. ಮತ್ತು ಇದನ್ನು ಟೋಟಲ್ ಮಾಡಿದ್ರೆ ರಾಂಗ್ ಆನ್ಸರ್ ಸಿಗುತ್ತೆ ಓಕೆನಾ. ರಾಂಗ್ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ 3 ಪ್ಲಸ್ 7 10 10 ಪ್ಲಸ್ 12 22 ಈ ಥರ ಮಾಡಿ ಲಾಸ್ಟಿಗೆ ಯಾವ ವ್ಯಾಲ್ಯೂ ಸಿಗುತ್ತೋ ಅದನ್ನೇ ಎನ್ನು. ಮತ್ತು ನೀವು ಇದನ್ನು ಅಷ್ಟು ಟೋಟಲ್ ಮಾಡೋ ನೆಸೆಸಿಟಿ ಇರಲ್ಲ. ಟೋಟಲ್ ಮಾಡಿದ್ರೆ ರಾಂಗ್ ಆನ್ಸರ್ ಸಿಗುತ್ತೆ. ಈಗ ಫಾರ್ಮುಲಾ ನೋಡೋಣ. ಎಮ್ ಈಸ್ ಈಕ್ವಲ್ ಟು ಸೈಜ್ ವಿತ್ ಎನ್ ಪ್ಲಸ್ 1 ಡಿವೈಡ್ ಬೈ 2th ಐಟಮ್ ಇನ್ ದ ಸಿ ಎಫ್. ನಾನು ಸಿ ಎಫ್ ಅಂದರೆ ಏನಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಏನು ಅಂದರೆ ಸಿ ಎಫ್ ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಸಿ ಎಫ್ ಅಂತ ಅಂದರೆ ಓಕೆನಾ. ಈಗ ಸೈಜ್ ವಿತ್ ಎನ್ ಪ್ಲಸ್ 1 ಡಿವೈಡ್ ಬೈ 2th ಐಟಮ್ ಅಂತ ಅಂದರೆ ಇನ್ ದ ಸಿ ಎಫ್ ಓಕೆ. ಈಗ ನೋಡಿ ಸೈಜ್ ವಿತ್ ಎನ್ ಪ್ಲಸ್ 1 ಡಿವೈಡ್ ಬೈ 2th ಐಟಮ್ ಇನ್ ದ ಸಿ ಎಫ್. ಎನ್ ಅಂತ ಅಂದರೆ 59 ಬಂದಿದೆ, ಪ್ಲಸ್ 1 ಡಿವೈಡ್ ಬೈ 2 ಅಂತ ಮಾಡಿದಾಗ 30 ಬರುತ್ತೆ ಓಕೆನಾ. 30 ನೋಡಿದ್ರಾ 30 ಬಂದಿತ್ತು. ಒಂದ್ಸಲಿ ಮಾಡಿ ತೋರಿಸ್ತೀನಿ ನೋಡಿ. 59 ಅಂತ ಅಂದರೆ ಎನ್ನು ಪ್ಲಸ್ 1 ಡಿವೈಡ್ ಬೈ 2 30 ಬಂತಾ. 30 ಅಂತ ಅಂದರೆ ಸಿ ಎಫ್ ಒಳ ನೋಡಿ 30 ರಿಲೇಟೆಡಾಗಿ ಯಾವುದಿದೆ, 30 ಹತ್ರ ಯಾವುದಿದೆ ನಾನು ಹೇಳಿದ್ದೆ. ಏನಂತ ಅರ್ಥಮೆಟಿಕಲ್ ಮೀನ್ ಮಾಡೋಕ್ಕಾರ ಹೇಳಿದ್ದೆ. ಏನಂತ ಅಂದರೆ ಅರ್ಥಮೆಟಿಕಲ್ ಮೀನ್ ಒಳಗೆ ಏನಂತ ಹೇಳಿದ್ನಪ್ಪ ಅಂತಂದರೆ ಎಕ್ಸ್ ಬಾರ್ ಸಿಕ್ಕಾಗ ನಮಗೆ ಎ ಸಿಗಬೇಕು ಅನ್ನೋ ಟೈಮಲ್ಲಿ ಯಾವ ವ್ಯಾಲ್ಯೂಗಿಂತ ಇಂದ್ಲು ವ್ಯಾಲ್ಯೂನ ತೊಗೋಬೇಕು ಅಂತ ಹೇಳಿದ್ದೆ. ಅದೇ ಮೀಡಿಯನ್ ಮತ್ತು ಮೋಡ್ ಒಳಗೆ ಏನಾಗುತ್ತಪ್ಪ ಅಂದರೆ 30 ಬಂದಿದೆ. ಸಿ ಎಫ್ ಒಳಗೆ ನೋಡಬೇಕು 30 ರಿಲೇಟೆಡ್ ಯಾವ್ದಾರ ನಂಬರ್ ಇದೆನಾ. 30 ಹತ್ರದಾಗೆ 22 ಇದೆ, 40 ಇದೆ. ನಾನು ಅರ್ಥಮೆಟಿಕಲ್ ಮೈನ್ ಒಳಗಾಗಿದ್ದರೆ 22 ತಾಂತಿದ್ವಿ. ಆದರೆ ಇದು ಮೀಡಿಯನ್ ಆಗಿರೋದ್ರಿಂದ 40 ತೊಗೋಬೇಕು. 40 ತೊಗೊಂಡ್ವಿ. 40 ಅಂತಂದರೆ ಇಲ್ಲಿ ನೋಡಿ 40 ರೌಂಡ್ ಅಪ್ ಮಾಡ್ತೀನಿ. ಅಲ್ಲಿಗೆ ಎಕ್ಸ್ ಎಷ್ಟಿದೆ 100 ಇದೆ. ಎಮ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 100 ಆಗುತ್ತೆ. ನೆಕ್ಸ್ಟ್ ಅದರಿಂದ ಮುಂದೆ ಬರೋಂಥ ವ್ಯಾಲ್ಯೂನ ತೊಗೋಬೇಕು ನಾವು. ಈಗ 40 ಬಂದಿತ್ತು, ಇಲ್ಲಿ 40 ಬಂದಿತ್ತು ಅಂದರೆ 50 ತೊಗೊಳ್ತೀವಿ. 50 ಬಂದಿದ್ರೆ 59 ತೊಗೊಳ್ತೀವಿ. ಆ ಥರ ಅದ್ರ ಮುಂದೆ ವ್ಯಾಲ್ಯೂ ತೊಗೋಬೇಕು. ಅದೇ ಆದಾಗ 40ಗೆ ತೊಗೊಂಡ್ವಿ ಅಂತಂದರೆ ಎಕ್ಸ್ ಎಷ್ಟಿದೆ 100 ಇದೆ. ಆವಾಗ ಎಮ್ ಈಸ್ ಈಕ್ವಲ್ ಟು 100 ಆಗುತ್ತೆ. 40 ಆಗಲ್ಲ 100 ಆಗುತ್ತೆ ಓಕೆನಾ ಮೀಡಿಯನ್ನು. ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ ತಡೀರಿ. ಕ್ಯಾಲ್ಕುಲೇಟಿಂಗ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂದ ಕೊಟ್ಟಿದ್ದಾರೆ, ಸಿ ಎಫ್ ಕಂಡುಹಿಡಿಯಬೇಕು. ಅವರೇ ಕೊಟ್ಟಿರ್ತಾರೆ ಎಕ್ಸು, ಇದು ಎಫು. ಎಕ್ಸ್ ಎಫ್ ಅಂತ ಒಂದೊಂದು ಟೈಮ್ ಹೆಸರು ಮೆನ್ಷನ್ ಮಾಡಿಲ್ಲ ಅಂತಂದರೆ ಈ ಥರ ಕೊಟ್ಟಿರ್ತಾರೆ, ಮಾರ್ಕ್ಸು ಸ್ಟೂಡೆಂಟ್ಸು ಆ ಥರ ಕೊಟ್ಟಿರ್ತಾರೆ. ಇನ್ನು ಬೇರೆ ಥರನೂ ಕೊಟ್ಟಿರ್ಬೋದು. ಅವರು ಯಾವ್ದು ಬೇಕಾದ್ರೂ ಥರ ಅವ್ರಿಗೆ ಕೊಡೋ ರೇಟ್ಸ್ ಇರುತ್ತೆ, ಅವ್ರು ಯಾವ್ದು ಬೇಕಾದ್ರೂ ಥರ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್ ಹೆಂಗೆ ಕೊಟ್ಟಿದ್ರು ಇದು ಎಕ್ಸ್ ಮತ್ತು ಇದು ಎಫ್ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸಿ ಎಫ್ ಕಂಡಿಬೇಕಾರೆ 2 ಆ್ಯಸ್ ಇಟ್ ಈಸ್ 2 ಪ್ಲಸ್ 8 10 10 ಪ್ಲಸ್ 12 22 22 ಪ್ಲಸ್ 10 32 32 ಪ್ಲಸ್ 6 38 38 ಪ್ಲಸ್ 4 42 42 ಪ್ಲಸ್ 7 49 ಎನ್ ಈಸ್ ಈಕ್ವಲ್ ಟು 49. ಮತ್ತೆ ನಾನು ಟೋಟಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಸಿಕ್ಕಿರೋದೇ ನಮಗೆ ಟೋಟಲ್ 49 ಓಕೆನಾ. ಸಿ ಆಫ್ ಕಂಡಿಡ್ವಾ. ಈಗ ಫಾರ್ಮುಲಾ ಎಮ್ ಈಸ್ ಈಕ್ವಲ್ ಟು ಸೈಜ್ ವಿತ್ ಎನ್ ಪ್ಲಸ್ 1 ಡಿವೈಡ್ ಬೈ 2th ಐಟಮ್ ಇನ್ ದ ಸಿ ಎಫ್. ಫುಲ್ ಬರಿಬೇಕಾಗಿತ್ತು, ನಾನು ಫುಲ್ ಬರೆದಿಲ್ಲ. ಮತ್ತು ನೀವು ಫುಲ್ ಬರೆದಿಲ್ಲ ಅಂತ ನೀವು ಬರೀಲಿಲ್ಲಂಗೆ ಬಿಡೋಂಗಿಲ್ಲ. ಎಕ್ಸಾಮ್ನಾಗೆ ಫುಲ್ ಬರೀಲೇಬೇಕು. ನೆಕ್ಸ್ಟ್ ಎನ್ ಅಂತಂದರೆ 49 ಇದೆ. 49 ಪ್ಲಸ್ 1 ಡಿವೈಡ್ ಬೈ 2 ಅಂತ ಅಂದರೆ 25 ಬಂತು. 50 ಡಿವೈಡ್ ಬೈ 2 ಮಾಡಿದಾಗ 25th ಐಟಮ್ ಬಂತು. 25th ಐಟಮ್ ಅಂದರೆ ಇಲ್ಲಿ 25 ಹತ್ರ ಯಾವುದಿದೆ, 25ಗೆ 22 ಹತ್ರ ಇದೆ. ಏನು ಹೇಳಿದ್ದೀನಿ ನಾನು, ಇಂದ್ಲು ವ್ಯಾಲ್ಯೂ ತೊಗೊಳಂಗಿಲ್ಲ, ಮುಂದ್ಲು ವ್ಯಾಲ್ಯೂ ತೊಗೋಬೇಕು. ಅದಕ್ಕೋಸ್ಕರ 32 ಬರುತ್ತೆ. 32 ಅಂತಂದರೆ 32 ಅಲ್ಲಿ ಎಕ್ಸ್ ಯಾವುದಿದೆ 50 ಇದೆ. ಅದಕ್ಕೋಸ್ಕರ ಆನ್ಸರ್ 50 ಬಂದಿದೆ ಓಕೆನಾ. ಅಂಡರ್ಸ್ಟ್ಯಾಂಡಾ. ಇದು ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ. ಇನ್ನೂ ಒಂದು ಹೇಳಿದ್ದೀನಿ ಏನಪ್ಪ ಅಂತಂದರೆ, ನಾನು ಪಾಯಿಂಟ್ ಸಮಥಿಂಗ್ ಬಂತು ಅಂದರೆ ಏನು ಮಾಡಬೇಕು ಅಂತ ಇಂದಿನ ಒಂದು ಇಂಡಿವಿಜುವಲ್ ಸೀರೀಸ್ನಾಗ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೂ ಪಾಯಿಂಟ್ ಸಮಥಿಂಗ್ ಬಂತು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಟಿಂಗ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಎಕ್ಸು ಎಫು ನಿಮಗೆ ಆ್ಯಸ್ ಇಟ್ ಈಸ್ ಗೊತ್ತಿದೆ. ಸಿ ಎಫ್ ಹೆಂಗೆ ಬಂತು ಅಂದರೆ
2 plus 8 10, 10 plus 10 20, 20 plus 9 29, 29 plus 8 39, 37, 37 plus 3 40. ಟೋಟಲ್ ಮಾಡೋಂಗಿಲ್ಲ, ಆ್ಯಸ್ ಇಟ್ ಈಸ್ ಬಂದಿರೋ ಆನ್ಸರೇ 40 ಎನ್ ಅಂತ. ಫಾರ್ಮುಲಾ ಹಾಕ್ತೀವಿ. ಸೈಜ್ ವಿತ್ n plus 1 divided by 2th ಐಟಮ್ ಇನ್ ದ ಸಿ ಎಫ್. ಸೈಜ್ ವಿತ್ n ಅಂದರೆ 40 ಪ್ಲಸ್ 1 divided by 2. 40 ಪ್ಲಸ್ 1 ಅಂತಂದರೆ 41. 41 divided by 2 ಮಾಡಿದಾಗ 20.5 ಬರುತ್ತೆ. 20.5 ಬಂತು ಅಂದರೆ ಇಲ್ಲಿದೆ ನೋಡಿ, ಇದು ಸಿ ಎಫ್ 20.5 ಅಂತಂದರೆ ಇವೆರಡು ವ್ಯಾಲ್ಯೂವಿನ ತಗೋಬೇಕು. ಓಕೆನಾ? 20 ಮತ್ತು 21st ವ್ಯಾಲ್ಯೂ ಅಂತ ತೊಗೊತೀವಿ. ಓಕೆನಾ? 20 ಆ್ಯಂಡ್ 21st ವ್ಯಾಲ್ಯೂ, 20 ವ್ಯಾಲ್ಯೂ 21st ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದಾಗ ಇಲ್ಲಿ ನೋಡಿ 260 ಪ್ಲಸ್ 275 ಡಿವೈಡೆಡ್ ಬೈ 2 ಮಾಡಿದಾಗ ಎಮ್ ಈಸ್ ಈಕ್ವಲ್ ಟು 267.5 ಬರುತ್ತೆ. ಯಾವುದು ವ್ಯಾಲ್ಯೂ ಪಾಯಿಂಟ್ ಸಮಥಿಂಗ್ ಬರುತ್ತೋ ಅದ್ರ ಮುಂದಲು ವ್ಯಾಲ್ಯೂನ ತೊಗೊಂಡು ಡಿವೈಡೆಡ್ ಬೈ 2 ಮಾಡಿದಾಗ ಅವೆರಡನ್ನೇ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಎಮ್ ಸಿಗುತ್ತೆ. ಇಂಡಿವಿಜುವಲ್ ಸೀರೀಸ್ನಾಗೂ ಅದೇ ರೀತಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೂ ಅದೇ ರೀತಿ, ಏನು ಚೇಂಜ್ ಆಗೋಲ್ಲ. ಫಾರ್ಮುಲಾ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಯಾವುದು ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಫ್ ಹಾಕೋದು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ 12 ಮಾರ್ಕ್ಸ್ ಪ್ರಾಬ್ಲಮ್ ಆರ್ 6 ಮಾರ್ಕ್ಸ್ ಪ್ರಾಬ್ಲಮ್ ಗ್ರಾಫ್. ಆ ಗ್ರಾಫ್ ಹಾಕೋದನ್ನ ತೋರಿಸ್ಕೊಡ್ತೀನಿ ಅದರಲ್ಲಿ, ಆ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.